ರೇಡಿಯೋ ಕಾರ್ಯಕ್ರಮ ಎಲ್ಲಾದರೂ ಕೇಳಿದ್ರೆ ಚಿಕ್ಕಂದಲ್ಲಿ ಕೂಡ ನಾನು ನಿಂತ್ಕೊಂಡ್ಬಿಡ್ತಾ ಇದ್ದೆ, ನಾನು ಕೇಳಿಸ್ಕೊತಾ ಇದ್ದೆ. ನಾನು ತಿಂಡಿ ಅಂದರೆ ತಿಂಡಿ ಬೇಡ ನನಗೆ ಅಂತ ಹೇಳ್ದೆ. ನನಗೆ ಅಷ್ಟೊಂದು ಹುಚ್ಚು ರಾಜ್ಕುಮಾರ್ ಅವರ ಧ್ವನಿ ಇತ್ತು, ಅದು ನನಗಿರಲೇ ಇಲ್ಲ. ಆ್ಯಕ್ಚುಲಿ ನನಗೆ ಶಿವರಾಜ್ಕುಮಾರ್ ಅವ್ರ ಧ್ವನಿ ಇತ್ತು, ಸಣ್ಣ ವಾಯ್ಸು ನಮಗೆಲ್ಲ. ಅದು ಹೇಗೆ ಚೇಂಜ್ ಆಯಿತು ಅಂತ ನನ್ನ ಸ್ನೇಹಿತರು ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಫೋನ್ ಮಾಡ್ತಾರೆ, ಶಿವಣ್ಣನ ಥರ ಇದ್ದೆ ನೀನು, ಹೆಂಗೋ ರಾಜ್ಕುಮಾರ್ ಆಗಿದೆ. ಅದೇ ಯಾವುದೋ ಅಗೋಚರವಾದ ಶಕ್ತಿ ನಿಮ್ಮ ರಾಜ್ಕುಮಾರ್ನಾಗಿ ಮಾಡಿಬಿಟ್ಟಿದ್ದೆ. ಏನೋ ಅವ್ರ ಥರನೇ ಮಾತಾಡ್ತೀನಿ ನಾನು. ರಾಜ್ಕುಮಾರ್ ಅಂದರೆ ಹಾಗೆ ಇರ್ಬೇಕಲ್ಲ, ಒಂದೊಂದು ಕಡೆ ರಾಜ್ಕುಮಾರ್ ತೆಗಿತಾ ಇದ್ದಾರೆ. ರಾಜ್ಕುಮಾರ್ ಅವ್ರದ್ದು ಕಟೌಟ್ ಹಾಕಿದ್ರೆ ನಂದು ಒಂದು ಕಡೆ ಕಟೌಟ್ ಹಾಕ್ತಾರೆ. ಅವ್ರಿಗೆ ತೆಂಗಿನಕಾಯಿ ಹೊಡೆದು ಬಿಟ್ಟು ಊರಿಗೆ ಪೂಜೆ ಮಾಡಿದರೆ ನನಗೂ ಮಾಡಿರ್ತಾರೆ. ಇದೀಗ ನನಗೆ ಏನು ಅಂತ ಹೇಳ್ಬೇಕು, ನೀರು ಬರ್ತದೆ, ಸಂತೋಷ ಮಾಡಬೇಕು. ಅಷ್ಟೊಂದು ಸಂತೋಷ ಆಯಿತು. ಈಗ ಅವ್ರ ಮನೆಯವರೆಲ್ಲ ನಮಸ್ಕಾರ.